ಮಲ್ಲೇಶ್, ನಿದ್ದೆಲ್ ನಡಿ ಹಾಗೆ ನಾಟಕ ಆಡ್ತಾನಲ್ಲ ಕಳ್ಳನ ಮಗನ ಭಾವ, ಅವ್ನು ನಿಮ್ಮನೆಗೆ ಬರ್ತಾ ಇದ್ದಾನೆ. ಇವತ್ತು ನೋಡ್ಬಿಟ್ಟು ಅವ್ನು ಚೆನ್ನಾಗಿ ಚಚ್ಚು. ಆಯ್ತು ಆಯ್ತು. ಇವತ್ತು ಇವನ ಕತೆ ಮುಗೀತು. ರಾತ್ರಿ ಹೊತ್ತಿನಲ್ಲಿ ಚೆನ್ನಾಗಿ ಮಲಗೋದ್ ಬಿಟ್ಟು ಗೂರ್ಖಾಗಳ್ತಲ್ಲ ಅರಿತಿರ್ತೀರಾ? ಯಾಕ್ರಿ ನನ್ನ ಅನುಮಾನ ದೃಷ್ಟಿಯಿಂದ ನೋಡ್ತಾ ಇದ್ರಲ್ಲ? ಚೇ ನೀನು ಪತಿವ್ರತೆಯರಿಗೆ ಪತಿವ್ರತೆ. ನಿನ್ನ ದೃಷ್ಟಿನ ನೋಡಿದ್ರೆ ಕಣ್ಣೇ ಹೋಗುತ್ತೆ. ಪಾಪ ಈ ಮಗುನ ಅವ್ರ ಮನೇಲಿ ಬಿಟ್ಟು ಬರ್ತೀನಿ. ಕೊನೆಗೂ ಅನ್ಯಾಯನೇ ಗೆದ್ದಿದೆ ತಾಯಿ. ವಂಚನೆಗೆ ತಲೆ ಎತ್ತಿ ನಿಂತಿದೆ. ಸುಳ್ಳೆ ಇಲ್ಲಿ ವಿಜಯ ಸಾಧಿಸಿದೆ. ಅಯ್ಯೋ ಇದ್ದೇ ಹೇಳಿದ್ದು. ಇಷ್ಟ ದಿವ್ಸ ಅವ್ರ ಜೊತೆಲಿ ಇದ್ರು ಅನ್ನೋ ಪ್ರೀತಿ ವಿಶ್ವಾಸನೂ ಇಲ್ದೆ ಹೇಗ್ ಹೊಡ್ಸಿದಾರೆ ನೋಡಿ ನಿಮ್ಮನ್ನ. ಏನ್ ಮಾಡಕ್ಕಾಗುತ್ತೆ? ಆ ಫಿಗರ್ಗಿರೋ ಪವರ್ ಅಂತಹದ್ದು. ಏನ್ ಮಾಡ್ಲಿ ಅಣ್ಣ, ನನ್ಗೆ ಈ ರೀತಿ ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನೋಡು ತಂಗಿ, ಫೋನ್ ಅಂತ ಇದ್ಮೇಲೆ ರಾಂಗ್ ಕಾಲ್ಸ್ ಹೇಗೋ, ಗಂಡ್ಸು ಅಂದ್ಮೇಲೆ ರಾಂಗ್ ಕನೆಕ್ಷನ್ಸ್ ಕಾಮನ್ ತಂಗಿ. ಈಗ ಏನ್ ಮಾಡೋದು ಹೇಳಿ ಅಣ್ಣ. ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಶಾಲೆ ಇಂದು ವಿದ್ಯೆ, ಕ್ರಮಶಿಕ್ಷಣ ಹಾಗೂ ಶಿಸ್ತಿನಲ್ಲಿ ಮೊದಲ ಸ್ಥಾನ ಪಡೆಯಲು ಕಾರಣ ನಮ್ಮ ಇಂದಿನ ವಿದ್ಯಾರ್ಥಿಗಳ ತಂದೆ ತಾಯಿಗಳು. ಅವರ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ. ಅವರಿಗೆಲ್ಲ ನಮ್ಮ ಶಾಲೆಯ ಪರವಾಗಿ ಕೃತಜ್ಞತೆಗಳು ಹಾಗೂ ಅಭಿನಂದನೆಗಳು. ಈ ವರ್ಷದ ಉತ್ತಮ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ಸಂಸ್ಥಾಪಕರಾದ ಶ್ರೀ DR ನಾಯ್ಡು ಅವರು ಈಗ ಬಹುಮಾನಗಳನ್ನು ವಿತರಿಸುವರು. ಫಸ್ಟ್ ರ್ಯಾಂಕ್ ಇನ್ ಥರ್ಡ್ ಸ್ಟ್ಯಾಂಡರ್ಡ್ ಶ್ರೀರಾಮ್. And also first rank in general knowledge, Sriram. First rank in fourth standard, Manjula. ನೀನ್ ಮುಖಕ್ಕೆ ಒಂದ್ ಪ್ರೈಸು ಬರ್ಲಿಲ್ವಲ್ಲ? ಯಾರು ಕೊಟ್ರ? ಯಾರು ಕೊಡ್ಲಿಲ್ಲ, ಹೊಡ್ಕೊಂಡ್ಬಂದೆ. ರಾಜ ಜಾಣ ಮರಿ, ನಿಂಗೆ ಮೈಯೆಲ್ಲ ಬುದ್ಧಿನೇ. ಎಂಥ ಮದರ್ ಇಂಡಿಯಾಗೆ ಎಂಥ ಸಣ್ಣ ಇಂಡಿಯಾ. ಬುದ್ಧಿ ಇರ್ಬೇಕಾಗಿರೋದು ಮೆದುಳಲ್ಲಿ, ಬೇರೆ ಕಡೆ ಅಲ್ಲ. ಮೊದ್ಲು ಎಲ್ಲಿಂದ ತಗೊಂಡ್ಬಂದಿಯೋ ಅಲ್ಲಿ ತಗೊಂಡೋಗಿ ಇಡು, ಇಲ್ದಾದ್ರೆ ಮರ್ಯಾದೆ ಹೋಗುತ್ತೆ. ಹೋಗ ಹೋಗ ಮಗಳೇ ಮಗಳೇ. ಈ ವರ್ಷದ ಅತ್ಯುತ್ತಮ ವಿದ್ಯಾರ್ಥಿಗಳಾದ ಶ್ರೀರಾಮ್ ಹಾಗೂ ಮಂಜುಳಾರವರ ತಂದೆ ತಾಯಿಗಳಾದ ಮಿಸ್ಟರ್ ಆನಂದ್ ಮತ್ತು ಮಿಸಸ್ ಶಾಂತಿ ಅವರನ್ನು ಬೆಸ್ಟ್ ಪೇರೆಂಟ್ಸ್ ಆಫ್ ದ ಇಯರ್ ಎಂದು ಆಯ್ಕೆ ಮಾಡಲಾಗಿದೆ. ಮಿಸ್ಟರ್ ಆನಂದ್ ಮತ್ತು ಶಾಂತಿ ಅವರನ್ನ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈಗ
ಈ ಆದರ್ಶ ದಂಪತಿಗಳಿಗೆ ಶ್ರೀ DR ನಾಯ್ಡುರವರಿಂದ ಮಾಲಾರ್ಪಣೆ. ಸರ್ ಸ್ವಲ್ಪ ಲೆಫ್ಟ್ ಬನ್ನಿ ಸರ್. ಮೇಡಮ್ ನೀವು ಸ್ವಲ್ಪ ರೈಟ್ಗೆ ಸರ್. ನೀವು ಸ್ವಲ್ಪ ಮೇಡಮ್ ನೀವು ಸ್ವಲ್ಪ. ಹಾ ರೆಡಿ ಸರ್. ಸ್ಟಡಿ ಸ್ಮೈಲ್. ಏನ್ ಮಾವ ಇದು? ಏನು? ಬೆಸ್ಟ್ ಲವರ್ ಅವಾರ್ಡ್ ತಗೋಬೇಕಾದ ವಯಸ್ಸಿನಲ್ಲಿ ಬೆಸ್ಟ್ ಫಾದರ್ ಅವಾರ್ಡ್ ಬೇಕಾಗಿತ್ತಾ? ನಾನೇನ್ ತಿಳ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಡೋಂಟ್ ವರಿ ಮಾವ, ಇಟ್ಕೊಂಡವಳಿಗೋಸ್ಕರ. ನೋಡಿ ಮಾವ, ಇಷ್ಟು ದಿನ ಆಯ್ತು, ಆ ಹುಡುಗಿ ಏನಾಗ್ಬೇಕು ಅಂತ ಯಾವತ್ತಾದ್ರೂ ಕೇಳಿದಿನ? ನೋ. ನನಗ್ ಗೊತ್ತು, ನನಗೆ ಅಂತ ಬೇರೆ ಸ್ಥಾನ ಕೊಟ್ಟಿರ್ತೀರಾ. ಈಗ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾಳೆ ನಮ್ಮ ಮದುವೆಗೆ ಶಾಂತಿ ಅಡ್ಡ ಬರ್ತಾಳೆ ಅನ್ನೋ ಭಯದಿಂದ. ಅಟ್ಲೀಸ್ಟ್ ಈಗ್ಲಾದ್ರೂ ಹೇಳಿ, ನನ್ನ ಭ್ರಮೇಲಿ ಇಡಬೇಡಿ. ಪ್ರೀತಿ, ನಿನ್ ಬಗ್ಗೆ ನನಗೆ ಚಿಕ್ಕನಿಂದ ಗೊತ್ತು. ನಿನ್ ಮೇಲೆ ಅಕ್ಕರೆ ಇದೆ, ಅಭಿಮಾನನೂ ಇದೆ. ಆದ್ರೆ ನಾನ್ ಯಾವತ್ತೂ ನಿನ್ನ ಪ್ರೀತಿ ದೃಷ್ಟಿಯಿಂದ ನೋಡಿಲ್ಲ. ನನಗ ಆ ಭಾವನೆನೂ ನಿನ್ ಮೇಲೆ ಬಂದಿಲ್ಲ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ. ತಪ್ಪೋ ಸರಿನೋ, ನಾನ್ ಶಾಂತಿ ಜೊತೆ ಜೀವನ ನಡೆಸ್ತಾ ಇದ್ದೀನಿ. ಅಫ್ಕೋರ್ಸ್ ನನ್ನ ತಂದೆ ಅಂತವ್ರು ನಾವಳನ್ನ ಇಟ್ಕೊಂಡಿದ್ದೀನಿ ಅಂತ ಅನ್ಕೋಬಹುದು. ಐ ಆಮ್ ನಾಟ್ ಬಾದರ್ಡ್. ನಿಜವಾಗ್ಲೂ ನಾವಳನ್ನ ಮನಸ್ಸಾರ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ಶಾಂತಿ ಒಪ್ಕೊಂಡ್ರೆ ಮಾತ್ರ ನಾ ಅವಳಿಗೆ ತಾಲಿ ಕಟ್ಟಿ ಗಂಡನಾಗಿರ್ತೀನಿ. ಅಂದ್ರೆ ಹಾಗೆ ಫ್ರೆಂಡ್ ಆಗಿ ಉಳ್ಕೊಂಡ್ಬಿಡ್ತೀನಿ. ಐ ಆಮ್ ಸಾರಿ. ಶಾಂತಿ, ಕಂಗ್ರ್ಯಾಚುಲೇಷನ್ಸ್. ನಮ್ಮ ಮಾವನ್ನ ನಮ್ಮ ಮದ್ವೆ ಯಾವಾಗ ಅಂತ ಕೇಳಿದೆ. ನಿನ್ ಮದ್ವೆ ಬಗ್ಗೆ ನನಗ್ ಗೊತ್ತಿಲ್ಲ, ಆದ್ರೆ ನನ್ ಮದ್ವೆ ಶಾಂತಿ ಒಪ್ಕೊಂಡಾಗ ಅಂತ ಹೇಳ್ದ. ಅಮೆರಿಕನಲ್ಲಿ ಮುತ್ತಿಡೋವಾಗ ಟೇಸ್ಟ್ ಹಿಡಿಸದೇ ಇದ್ರೆ ಬೇಡ ಅನ್ನೋ ಲವರ್ಸ್ ನ ನೋಡಿದೀನಿ. ಆದ್ರೆ ಇಲ್ಲಿ ಒಂದೇ ಮನೇಲಿ ಇದ್ಕೊಂಡು ಒಬ್ಬರನ್ನೊಬ್ರು ಮುಟ್ಕೊಳ್ದೇ ಇರೋ ಲವರ್ಸ್ ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಇಷ್ಟು ದಿನ ಮಾವ ನಿನ್ನ ಮನೇಲಿ ಇಟ್ಕೊಂಡು ರಕ್ಷಣೆ ನೀಡ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಮನ್ಸಲ್ಲಿ ಇಟ್ಕೊಂಡು ನಿನ್ನ ಆರಾಧಿಸ್ತಿದ್ದಾರೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ಎನಿಹೌ, ಕಂಗ್ರ್ಯಾಚುಲೇಷನ್ಸ್. ಬಾಯ್ ಬಾಯ್. ಈಗಲಾದ್ರೂ ಅರ್ಥ ಆಯ್ತಾ ಆನಂದಿಗೆ ನೀನು ಅಂದ್ರೆ ಎಷ್ಟು ಪ್ರೀತಿ ಅಂತ? ನೋಡಿ, ನನ್ ಜೀವನ ಹಾಳಾಗಿದೆ, ನನ್ ಮದುವೆ ಭಾಗ್ಯ ಇಲ್ಲ ಅಂತ ಹುಚ್ಚುಚ್ಚಾಗಿ ಯೋಚನೆ ಮಾಡಿ ಅವ್ರನ್ನ ಬೇಡ ಅಂತ ಹೇಳ್ದೆ. ಆದ್ರೆ ಆನಂದ್ ನಿಂಗೋಸ್ಕರ ಅವ್ರ ಅತ್ತೆ ಮಗಳನ್ನ ನಿರಾಕರಿಸಿದ್ದಾರೆ. ಹಾಗಂತ ಅವರನ್ನೇ ಮದ್ವೆ ಆಗೋದ್ಯಾ? ಬೇಡ ತಾಯಿ, ಹೀಗೆ ತಾಯಿಯವರೆಗೂ ಸತ್ಯ ಸಕ್ಕುಬಾಯಾಗೆ ಇದ್ಬಿಡು. ಅಲ್ಲ, ನಿಂಗ್ ಯಾವ ಅಧಿಕಾರ ಇದೆ ಅಂತ ಈ ಮನೇಲಿ ಇದ್ಯಾ? ಆನಂದಿಗೆ ನೀನೇನಾಗ್ಬೇಕು? ಹೆಂಡ್ತಿನ, ಪ್ರೇಯಸಿನ, ಅಥವಾ ಇಟ್ಕೊಂಡವಳ? ಅವ್ರನ್ನ ಬೇಡ ಅಂತ ಹೇಳಿ ದೊಡ್ಡ ತ್ಯಾಗ ಮಾಡಿದೀನಿ ಅನ್ನೋ ಭ್ರಮೇಲ್ ನೀನಿದ್ಯಾ ಅನ್ನೋದನ್ನ ಮರಿಬೇಡ. ಈ ವಯಸ್ಸಲ್ಲಿ ಈ ಪರಿಸ್ಥಿತಿನ ವಿಧಿ ಅಂತ ಹೇಳಿ ಸಮರ್ಥಿಸ್ಕೊಂಡು ಹಠ ಹಿಡಿದ್ರೆ ನಾಳೆ ವಯಸ್ಸಾದ್ಮೇಲೆ ನೀನ್ ಎಂತ ಮೂರ್ಖ ಕೆಲಸ ಮಾಡಿದ್ಯಾ ಅಂತ ಪಶ್ಚಾತ್ತಾಪ ಪಡ್ತೀಯ. ಕೊನೆಗೆ ನಿನ್ ಜೀವನ ಹಾಳು ಮಾಡ್ಕೊಳ್ತೀಯ. ಶಾಂತಿ, ಅದೃಷ್ಟ ಅನ್ನೋದು ನಿನ್ ಮನೆ ಬಾಗಿಲನ್ನ ಒಂದೇ ಸಲ ತಟ್ಟೋದು. ಆದ್ರೆ ದುರಾದೃಷ್ಟ ಅನ್ನೋದು ನಿನ್ ಬಾಗಿಲು ತೆಗೆಯವರೆಗೂ ತಟ್ಟನೇ ಇರುತ್ತೆ. ಬಾಗಿಲು ತೆಗೆದು ಯಾವ್ದನ್ ಬರ ಮಾಡ್ಕೊಳ್ತೀಯೋ ಯೋಚನೆ ಮಾಡಿ.
ಅದಾಗಿ ಕುಕ್ಕಿತಲ್ಲ ಅಯ್ಯೋ ಭಗವಂತ, ತಿರ್ಗಾ ಸೀರೆ ಚೇಂಜ್ ಮಾಡಿದ್ದಾಳ. ಇನ್ನೊಂದು ಮನೆನ ನಾನು ಎಲ್ಲಿದ್ದೀನಿ? ಅಯ್ಯೋ ನಿಮ್ಮನ್ನ ಹಾಳಾಗೋಗಲ್ಲೇ. 2 ಸೀರೆ ಚೇಂಜ್ ಮಾಡಿದ್ಮೇಲೆ ನನ್ ಮುಂದೆ ಇದೆಯಾ? ಹೌದಾ? ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ ರೀ. ಅಯ್ಯೋ ಪಾಪಿ, ನಿನ್ನ ಪತಿವ್ರತ ಅಂತ ನಂಬ್ಕೊಂಡಿದ್ನಲ್ಲೇ. ಇಂಥ ಮಳ್ಳಿ ಕಳ್ಳಿ ಸುಳ್ಳಿ ಅಂತ ಅನ್ಕೊಂಡಿರ್ಲಿಲ್ಲ. ಅಯ್ಯೋ ನೈಟ್ ವಾಕಿಂಗ್. ಅಲ್ಲ ಬಾವಾ, ನೀನು ನಿದ್ದೆಲ್ ನಡೀತಿದ್ಯಲ್ಲ, ಹಾಗೇನೆ ಅವಳು ನಿದ್ದೆಲ್ ನಡೀತಿರಬಹುದು. ಅಲ್ಲ, 500 ರೂಪಾಯಿ ನೋಟ್ನ ನೀನ್ ನಿದ್ದೆಲ್ ಹರಿದಾಕದಿಲ್ಲ, ಹಾಗೇನೆ ಅವಳು ನಿದ್ದೆನಲ್ಲೇ ಸೀರೆ ಬದಲಾಯಿಸ್ಕೊಂಡಿರ್ಬೇಕು ಅಲ್ವೇನ್ರ? ಹೆಣ್ಣು ಬಾಯಿ ಮುಚ್ಕೊಂಡು ಕೂತಿರೋಷ್ಟು ಕಾಲ ನಿಮ್ ಗಂಡಸ್ರು ಪ್ರತಾಪ. ಅದೇ ಅವಳೇನಾದ್ರೂ ತಿರುಗ್ ಬಿದ್ರೆ ಸಾಯೋದೊಂದೇ ನಿಮ್ ಗಂಡಸ್ರು ಉಳಿದಿರೋ ದಾರಿ. ಅಂದ್ರೆ ನನಗ್ ಸಾವೇ ಗ್ಯಾರಂಟಿನಾ? ಅಯ್ಯೋ ಹುಚ್ಚಪ್ಪ, ಇದು ನಾವು ಕಾಲೋನಿಯವರೆಲ್ಲ ಸೇರಿ ಆಡಿರೋ ನಾಟಕ. ಹೌದು ಹೌದು, ನೀನ ಮಲ್ಲೇಶ್ ಮನೆ ಕಡೆ ಹೋಗದೆ ಇರೋದಕ್ಕೆ ಇಷ್ಟೆಲ್ಲ ನಾಟಕ ಆಡ್ಬೇಕಾಯ್ತು. ನೀನು ಮತ್ತೆ ಹಳೆ ಕತೆ ಶುರು ಮಾಡಿದ್ರೆ ನಿನಗೂ ನನ್ಗತಿನೇ ಬಂದು ನಿನ್ ಹೆಂಡತಿ ಮನೆಗೂ ಹೋಗಿ ಸೀರೆ ಬದಲಾಯಿಸೋದು ಪರ್ಮನೆಂಟ್ ಆಗೋಗುತ್ತೆ.